ಏಯ್ ಏನೇ ತುಂಬ ಓವರಾಗಿ ಆಡ್ತಿದ್ಯಾ? ಹಾಂ, ನನ್ನ ಮುಂದೆ ನನ್ನ ಗಂಡನ್ನೇ ಇನ್ಸಲ್ಟ್ ಮಾಡ್ತೀಯಾ? ಹಾಂ, ಅವಾಗ್ಲಿಂದ ಬಿಲ್ಡಪ್ ಮೇಲೆ ಬಿಲ್ಡಪ್ ಕೊಡ್ತಾ ಇದೆಯಾ? ನೋಡೋ, ಇಷ್ಟಕ್ಕೆ ನೀನು ಗೆದ್ದೆ ಅನ್ಕೊಂಬೇಡ. ಯು ಆರ್ ಅ ಲೂಸರ್. ಶೋ ಕನ್ನಡ ಕನ್ನಡ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂತಾನೆ ಹೇಳ್ದೆ ಕೇಳಿಸ್ಕೊಂಡಿಲ್ವಾ ನೀನು? ಇರ್ಲಿ ಬಿಡು, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತೈತೆ. ಏಯ್ ಏನೇ ಹೇಳ್ತಿದ್ಯಾ? ನನ್ನನ್ನು ನೋಡಿ ನಿನಗೆ ಯಾಕೆ ಅಯ್ಯೋ ಪಾಪ ಅನ್ನಿಸ್ಬೇಕು? ಯಾಕೆ ಅಂತಂದ್ರೆ ಹೋಗಿ ಹೋಗಿ ಅಂತವ್ರನ್ನ ಕಟ್ಕೊಂಡಿದ್ಯಲ್ಲ, ಅದಕ್ಕೆ. ಮೊದ್ಲೇ ಸೆಕೆಂಡ್ ಹ್ಯಾಂಡು, ಇನ್ ಗುಣನೋ. ಏಯ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಇದು ನನ್ನ ಜಾಗ, ನಮ್ಮ ಅಪ್ಪನ ಜಾಗ. ಈ ಹಾರಾಟ ಕಿರ್ಚಾಟ ಎಲ್ಲ ಇಲ್ಲಿ ನಡೆಯಕ್ಕಿಲ್ಲ. ಆದ್ರೂ ಒಂದು ಹೆಣ್ಣು ಅಂತೇಳಿ ಬುದ್ಧಿವಾದ ಹೇಳ್ತೀನಿ, ಕೇಳಿಸ್ಕೊ. ಹುಷಾರು. ನನ್ನನ್ನು ಬಿಟ್ಟಂಗೆ ನಿನ್ನನ್ನು ಯಾವತ್ತು ಬಿಡ್ತಾರೋ ಗೊತ್ತಿಲ್ಲ. ನನಗಾದ್ರೆ ಅಕ್ಕ ಬಾವ ಮನೆಯವರು ಅಂತ ಎಲ್ಲರೂ ಇದ್ದಾರೆ. ಆದರೆ ನಿನಗೆ ಇರೋ ಒಬ್ಬ ಅಪ್ಪನು ಉಗ್ದು ಆಚೆ ಇಟ್ಟಿದ್ದಾರೆ. ಇವರು ಏನಾದ್ರು ನಡು ನೀರಲ್ಲಿ ಕೈ ಬಿಟ್ಬಿಟ್ರೆ ಸೀದಾ ಬೀದಿ ಪಾಲೆ. ಆಮೇಲೆ ಹೇಳೋರು ಕೇಳೋರು ಗತಿ ಇರಕ್ಕಿಲ್ಲ. ಅವ್ರ ಮೇಲೆ ಒಂದ್ ಕಣ್ಣಲ್ಲ 2 ಕಣ್ಣು ಇಟ್ಟಿರು. ಹುಷಾರು. ಇವತ್ತಿಗೆ ಇಷ್ಟು ಸಾಕು, ತಾವೇನು ಹೊರಡ್ಬೋದು. ನಡಿ 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 ನಡಿ. ಪುಟ, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಮುಚ್ಚಿಡಬಾರ್ದು, ಎಲ್ಲಾನು ಹೇಳ್ಬೇಕು, ಆಯ್ತಾ? ಸರಿ. ನಿನಗೆ ಸುಜನ್ ಅಂಕಲ್ ಅಂದ್ರೆ ಇಷ್ಟನಾ? ತುಂಬಾನೇ ಇಷ್ಟ. ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ವೆರಿ ಗುಡ್. ಅಷ್ಟೊಂದು ಇಷ್ಟನಾ? ನನಗೆ ಮಾತ್ರ ಅಲ್ಲ, ಅಮ್ಮಂಗೂ ಇಷ್ಟ. ಮತ್ತೆ ಅಮ್ಮ ನನ್ನ ಹತ್ರ ಕೇಳಿದ್ಲು, ಸೃಜನ್ ಅಂಕಲು ನಿಮ್ಮ ಅಪ್ಪ ಆಗ್ತೀನಿ ಅಂತಿದ್ದಾರೆ, ಒಪ್ಕೊಳ್ಳ ಬೇಡ್ವಾ ಅಂತ. ಹೌದು, ಇನ್ನೆಲ್ಲ ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಪುಟಿ, ಸೃಜನ್ ಅಂಕಲು ಯಾವಾಗಲೂ ನಿನ್ನ ಜೊತೆ ಇರ್ತಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಸರಿ, ಹೋಗಾಟ ಆಡ್ಕೊ, ಹೋಗಿ. ಏನ್ರಿ ಇದು? ನನ್ನ ಕಾಲು ಬುಡದಲ್ಲೇ ಇಷ್ಟೆಲ್ಲ ಆಗ್ತಾ ಇದ್ರು, ನನಗೇನು ಗೊತ್ತೇ ಆಗ್ಲಿಲ್ವಲ್ಲ. ಗೌತಮರೇ, ಸುಧಾಗೆ ಸೃಜನ್ ಅವ್ರ ಮೇಲೆ ಒಳ್ಳೆ ಭಾವನೆ ಇದೆ. ಅವ್ರು ಕಂಡ್ರೆ ಇಷ್ಟ ಅಂದಮೇಲೆ ನಾವ್ಯಾಕೆ ಅವ್ರನ್ನ ಒಂದ್ ಮಾಡೋ ಪ್ರಯತ್ನ ಮಾಡಬಾರ್ದು? ಸೃಜನ್ ಅವರು ಒಳ್ಳೆಯವರು ಅಂತ ನಿಮಗೆ ಗೊತ್ತು. ಸುಧಾಗ್ ಚೆನ್ನಾಗಿ ನೋಡ್ಕೋತಾರೆ, ಲಚ್ಚಿಗೆ ಒಳ್ಳೆ ಅಪ್ಪ ಆಗ್ತಾರೆ. ಸುಧಾ ಹೊಸ ಜೀವನ ಶುರುವಾಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ನೀವು ಹೇಳಿದ್ರಿ ಅಂತ ನಾನು ನಟರಾಜ್ ಹತ್ರ ಮಾತಾಡ್ಕೊಂಬಂದೆ. ನೀನು ಬದಲಾಗ್ತೀನಿ ಅಂತ ಹೇಳಿದ್ರೆ ಲಚ್ಚಿನ ಸುಧಾನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಈಗ ನಾನು ಬದಲಾಗ್ತೀನಿ, ಅವ್ರನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಕೇಳಿದ್ರೆ ಏನು ಮಾಡೋದು? ನನಗೆ ಅದು ಯೋಚನೆ ಆಗ್ತಾ ಇರೋದು. ಏನ್ ಬೇಬಿ ಮಾತಾಡ್ತಿದ್ದೆ ಅವಳ ಹತ್ರ ನೀನು? ಅವಳಿಗೆ ಉರ್ಸೋಣ ಅಂತ ಹೋದೆ, ನನಗೆ ಉರ್ಸ್ ಕಳಿಸ್ಬಿಟ್ಲು. ಏನಂದ್ಲು? ಅದು ಮೊದಲೇ ಸೆಕೆಂಡ್ ಹ್ಯಾಂಡು, ಇನ್ ಗುಣನೋ. ನನ್ನನ್ನು ಬಿಟ್ಟಂಗೆ ನಿನ್ನನ್ನು ಯಾವತ್ತು ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಮೇಲೆ ಒಂದ್ ಕಣ್ಣಲ್ಲ 2 ಕಣ್ಣು ಇಟ್ಟಿರು. ಹುಷಾರು. ನಾಯಿ ಬಗ್ಲದ ದೇವಲ ಕಾಳಾಗುತ್ತಾ ಬೇಬಿ? ಇಲ್ಲ ತಾನೆ? ಅವಳು ಯಾವಳು ಏನು ಅಂದ್ಲು ಅಂತ ನೀನ್ ಯಾಕೆ ಇಷ್ಟು ಅಪ್ಸೆಟ್ ಆಗ್ತಿದ್ಯಾ? ಬೇಬಿ, ವೀಕ್ ಆಗ್ಬಾರ್ದು, ನೀನು ಸ್ಟ್ರಾಂಗ್ ಆಗಿರ್ಬೇಕು. ಫಸ್ಟ್ ಅದನ್ನ ತಲೆಯಿಂದ ತೆಗ್ದಾಕ್ ಹೇಳ್ತೀನಿ, ಸಮಾಧಾನ ಮಾಡ್ಕೊ, ನೀನು ಆರಾಮಾಗಿರು ಬೇಬಿ. ಹೇಗ್ ಸಮಾಧಾನ ಮಾಡ್ಕೊಂಡಿ ಜೈ? ನಿಮ್ ಜೊತೆ ಎಷ್ಟು ಹಾಯಾಗಿರ್ಬೇಕು ಅಂತ ಬಂದೆ, ನೋಡಿದ್ರೆ ಇವಳೆಲ್ಲ ಬಂದು ಹಾಳು ಮಾಡಿದ್ಲು. ನಾವು ಮನೇಲೇ ಇರ್ಬೇಕಿತ್ತು, ಇದು ಬರ್ಲೇಬಾರ್ದಾಗಿತ್ತು. ನನಗೇನ್ ಕನ್ಸ್ ಬಿದ್ದಿತ್ತ ಬೇಬಿ? ನಾವಿವತ್ತು ಇಲ್ಲಿಗೆ ಬರ್ತೀವಿ, ಅವಳು ಸಿಗ್ತಾಳೆ ಎದುರುಗಡೆ, ಇದು ಅವಳದೇ ಆಗಿರುತ್ತೆ ಅಂತ ಯಾ ಮಾರ್ಬಿಟ್ಟೆ ನಾನು? ಬೇಬಿ, ವಿಲನ್ ಅಂಕಲ್ಗೆ ತುಂಬಾ ಪ್ರಾಪರ್ಟಿಗಳಿದಾವೆ, ಆದ್ರೆ ಯಾವ್ದು ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಿದ್ರೆ ನಾನು ಯಾಕೆ ನೀನು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೆ ಹೇಳು? ಏನ್ ಇವಳು ಒಬ್ಳದೇನ ರೆಸ್ಟೋರೆಂಟ್ ಇರೋದು?
ಇಂಥ ಬೇಜಾನ್ ರೆಸ್ಟೋರೆಂಟ್ಗಳು ನೋಡಿದ್ದೀನಿ ನಾನು. ಏನೋ ಹೋಟೆಲ್ ಆಂಬಿಯನ್ಸ್ ಚೆನ್ನಾಗಿದೆಯಲ್ಲ ಒಂದ್ಸಲಿ ಟ್ರೈ ಮಾಡೋಣ ಅಂತ ಕರ್ಕೊಂಬಂದೆ. ಅದ್ ನೋಡಿದ್ರೆ ಈಗಾಯ್ತು. ಸಾಲ್ದು ಅಂತ ನಮ್ಮ ಅಪ್ಪನ ವಿಷಯ ಬೇರೆ ಎತ್ತಿತ್ತಾಳೆ. ನಮ್ಮ ಅಪ್ಪ ನನ್ನ ಉಗ್ದು ಮನೆಯಿಂದ ಆಚೆ ಹಾಕಿದಾರಂತೆ. ಇದೆಲ್ಲ ಕೇಳಿದ್ರೆ ನನ್ಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಬೇಬಿ ಅವಳು 1000 ಹೇಳಿ, ಅದರಿಂದ ನಮ್ಗೇನು ಡಿಫ್ರೆನ್ಸ್ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ಥರ ಕಮೆಂಟ್ ಮಾಡೋದಕ್ಕೆ ಅವಳು ಯಾರು? ನನ್ನ ಪ್ರಕಾರ ಅವಳು ಡಸ್ಟ್ಬಿನ್ ಬಿಸಾಕಿರೋ ಟಿಶ್ಯೂ ಪೇಪರ್ ಅಷ್ಟೇ. ನನ್ನನ್ನು ಬಿಟ್ಟಂಗೆ ನಿನ್ನನ್ನು ಯಾವತ್ತು ಬಿಡ್ತಾರೋ ಗೊತ್ತಿಲ್ಲ. ಯಾಕೆ ಬೇಬಿ ಸುಮ್ಮನೆ ಆಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಅದು ಅವಳನ್ನ ಡಸ್ಟ್ಬಿನ್ ಹಾಕಿರೋ ಟಿಶ್ಯೂ ಪೇಪರ್ ಅಂತ ಹೇಳಿದ್ರಲ್ಲ, ಫ್ಯೂಚರ್ ಅಲ್ಲಿ ನನ್ಗೂನು. ಆಯ್ತು ಬಿಡ್ತು ಅನ್ನು. ಏನ್ ಮಾತು ಅಂತ ಆಡ್ತಿದ್ಯಾ? ಅವಳು ನೀನು ಒಂದೇನಾ? ಆ ರೀತಿ ಎಲ್ಲ ಮಾತಾಡಬೇಡ ಬೇಬಿ. ಅವಳು ಹೊಟ್ಟೆ ಉರಿ ಬೇಬಿ. ನಾವಿಬ್ರು ಚೆನ್ನಾಗಿದ್ದೀವಿ, ಒಂದಾಗಿದ್ದೀವಿ ಅಂತ. ಬೇಬಿ ಅವಳು ಫಿಟ್ಟಿಂಗ್ ಇಡಕ್ ನೋಡ್ತಾಳೆ. ನಿನ್ಗೆ ಅಷ್ಟು ಅರ್ಥ ಆಗ್ಲಿಲ್ವಾ? ಅರ್ಥ ಆಗತ್ತೆ, ಬಟ್ ಸ್ಟಿಲ್ ಏನು? ಈ ತರ ಎಲ್ಲ ಕೇಳಿದಾಗ ಭಯ ಆಗದ್ ಸಹಜ ಅಲ್ವಾ? ಈ ಚೇಪೆಕಾಯಿ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದಾಳೆ ಬೇಬಿ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನೀನು ಗೊತ್ತು ತಾನೆ. ನೀನು ಅವಳು ಒಂದೇನಾ? ಅವಳು ಏನೋ ಟಿಶ್ಯೂ ಪೇಪರ್ ಅಂತ ಅಂದೆ, ನೀನು ಹಾಗೇನಾ? ಇಬ್ರಿಗೂ ವ್ಯತ್ಯಾಸ ಇಲ್ಲ ಬೇಬಿ. ನನ್ನ ಪಾಲಿಗೆ ನೀನು ತುಂಬಾ ಪ್ರೆಷಿಯಸ್ ಬೇಬಿ. ಎಷ್ಟು ಅಂದ್ರೆ ಡೈಮಂಡ್. ನನ್ನ ಪಾಲಿಗೆ ನೀನು ಡೈಮಂಡ್ ಇದ್ದಾಗೆ ಬೇಬಿ. ಈ ತರ ಎಲ್ಲ ಮಾತಾಡಿ ದಯವಿಟ್ಟು ನನಗೆ ಹರ್ಟ್ ಮಾಡಬೇಡ. ಅವಳು ಆಗ್ಲೇ ಒಳಗಡೆ ಒಂದಷ್ಟು ಹರ್ಟ್ ಮಾಡಿದಾಳೆ, ಜೊತೆಗೆ ನೀನು ಈ ತರ ಮಾತಾಡಿ ಹರ್ಟ್ ಮಾಡ್ತೀಯಾ? ಸಾರಿ ಜೈ, ನಂಗೆ ಗೊತ್ತು ನೀವು ನಾನು ಎಷ್ಟು ಲವ್ ಮಾಡ್ತೀರಾ ಅಂತ. ನಿಮ್ಗೆ ಗೊತ್ತಿದ್ದು ನಿಮ್ಗೆ ಹರ್ಟ್ ಮಾಡ್ಬಿಟ್ಟೆ. ಐ ಆಮ್ ಸಾರಿ ಜೈ. ನಿನಗೆ ಗೊತ್ತಾನೆ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ. ಹಾಗಿದ್ಮೇಲೆ ಯಾಕಿದೆಲ್ಲ ಬೇಬಿ? ಇನ್ಮೇಲೆ ನನಗೆ ಈ ತರ ಎಲ್ಲ ಮಾತಾಡಿ ಹರ್ಟ್ ಮಾಡಬಾರ್ದು. ಅಂಡ್ ಯಾರೋ ಏನೋ ಹೇಳ್ತಾರೆ ಅಂತ ನಿನ್ನಕ್ಕೆ ತಲೆ ಕೆಡಿಸ್ಕೋಬಾರ್ದು.